ಸೊ ಗ್ಯಾರಂಟಿಗಳು ಸರಿಯಾದ ಜನರಿಗೆ ತಲುಪ್ತಾ ಇಲ್ಲ. ಅದು ಕೇವಲ ಗ್ಯಾರಂಟಿಗಳಾಗಿ, ಮಾತುಗಳಾಗಿ, ಆಶ್ವಾಸನೆಯಾಗಿ ಮಾತ್ರ ಉಳಿತು, ಕ್ಯಾಂಪೇನಿಂಗ್ ಮಾತ್ರ ಉಳಿತು ಅಂತ. ಅದಕ್ಕೆ ಸಾಕ್ಷಿ ಎಂಬಂತೆ ಸೆಷನ್ ಅಲ್ಲಿ ನೀವು ಸಾಕಷ್ಟು ನೋಡಿದೀರಾ ಅಂತ ಅನ್ಕೊಳ್ತೀನಿ. ಮಹೇಶ್ ತೆಂಗಿನಕಾಯಿ ಅವರ ಪ್ರಸ್ತಾಪ ಆಗಿರಬಹುದು, ಅಥವಾ ಕುಮಾರಸ್ವಾಮಿ ಅವರು ಮಾಡಿರುವಂತಹ ಅಲಿಗೇಷನ್ ಆಗಿರಬಹುದು, ರವಿಕುಮಾರ್ ಅವರು ಮಾಡಿರುವ ಅಲಿಗೇಷನ್ ಆಗಿರ್ಬೋದು, 2800 ರೈತರು ಈ ಗೌರ್ಮೆಂಟ್ ಬಂದಾಗಿಂದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋದಾಗಿರ್ಬೋದು, 2 ತಿಂಗಳದು ಗ್ಯಾರಂಟಿ ಯೋಜನೆ ಸರಿಯಾಗಿ ಹೆಣ್ಮಕ್ಳಿಗೆ ಬಂದಿಲ್ಲ ಅನ್ನೋದು. ಈಗ ಈ ದೇಶ ವೈಜ್ಞಾನಿಕವಾಗಿ ಬೆಳೆದಂತೆ ನಾನಾ ಕಾರಣಗಳಿಂದ ಆತ್ಮಹತ್ಯೆಗಳಿಗೆ ಇದು ಒಂದೇ ದಾರಿ ಅಲ್ಲ. ಈ ಬಡತನ ಒಂದೇ ಹಿಂದಲೇ ಆತ್ಮಹತ್ಯೆ ಮಾಡ್ಕೊಂಡಿದೆ ಅಂತ ಹೇಳಕ್ಕಾಗೋದಿಲ್ಲ. ನಾನಾ ರೀತಿಯಿಂದ ನಾನಾ ಸಮಸ್ಯೆಗಳು ತಂದೊಡ್ಕೊಂಡು ಆತ್ಮಹತ್ಯೆನ ಕೆಲವು ಮಾಡ್ಕೊತಾರೆ. ವೈಜ್ಞಾನಿಕತೆ ಬೆಳೆದ್ಬಿಟ್ಟಿದೆ, ವೈಜ್ಞಾನಿಕ ಲೋಕಕ್ಕೆ ಹೋಗ್ಬಿಟ್ಟಿದ್ವಿ ನಾವು. ಆ ವೈಜ್ಞಾನಿಕ ಲೋಕ ಹೆಚ್ಚಾದಂತೆಲ್ಲ ಇಂಥ ಸಮಸ್ಯೆಗಳು ಉದ್ಭವ ಆಗೋದು ಸ್ವಾಭಾವಿಕ. ಅದರಿಂದ ಯಾರು ಸತ್ತಿದ್ದಾರೆ, ಯಾತಕ್ಕೆ ಸತ್ತಿದ್ದಾರೆ, ಹಿಂದೆಲ್ಲ ಕಾಲ್ನಡಿಗೆಲ್ಲೇ ಹೋಗ್ತಾ ಇದ್ರು, ಕಾರ್ ಇರ್ತಿರಲಿಲ್ಲ, ಸಾಯಕ್ಕೆ ಯಾಕೆ ಸಾಯರು. ಈಗ ಕಾರ್ ಬಂದಿದ್ದಾವೆ, ಟ್ರೈನ್ ಬಂದಿದ್ದಾವೆ, ಫ್ಲೈಟಲ್ಲಿ ಗುಜರಾತಲ್ಲಿ ಸತ್ತೋದ್ರು. ಇದನ್ನೆಲ್ಲ ನಾವು ಈಗ ಕ್ರಿಕೆಟ್ ಸ್ಟೇಡಿಯಂಲ್ಲಿ ಕಾಲು ತುಣುತ್ತಲ್ಲಿ ಸತ್ತು ಹೋಗ್ತಾರೆ. ಅನೇಕ ಸಮಸ್ಯೆಗಳಿಂದ ಸಾಯ್ತಾರೆ, ಫ್ಲಡ್ಡಲ್ಲಿ ಸಾಯ್ತಾರೆ. ಎಲ್ಲ ನಾವು ಈ ಸಾವು ಈಗ ನಮ್ಮ ಈ ಕರ್ನಾಟಕದಲ್ಲಿ ಈ ತಿನ್ನಕ್ಕೆ ಒಟ್ಟಿಗಿಲ್ದಲೇ, ಊಟಕ್ಕಿಲ್ದಲೇ ಏನೋ ಸತ್ತಿದ್ದಾರೆ ಅಂತಕ್ಕಂಥದ್ದು ಸುಳ್ಳು. ಇವತ್ತು ಆಹಾರ ಭದ್ರತೆ ಕಾನೂನು ನಮ್ಮಲ್ಲಿ ಬಹಳ ಪ್ರಬಲವಾಗಿದೆ. ಪ್ರತಿಯೊಬ್ಬರಿಗೂ ಅನ್ನ ಸಿಗ್ತಾ ಇದೆ. ಯಾರು ಅನ್ನ ಇಲ್ದಲೇ ಸತ್ರು ಅಂತಕ್ಕಂಥದ್ದಿಲ್ಲ. ಯಾಕೆ ಯಾವ್ಯಾವುದೋ ಸಮಸ್ಯೆಗಳು, ಆ ಸಮಸ್ಯೆಗಳು ಸಾಂಸಾರಿಕ ಸಮಸ್ಯೆಗಳು ಇವೆಲ್ಲವರಿಂದ ಸಾಯ್ತಾರೆ. ಅದನ್ನು ನಾವು ಇದು ರಾಜ್ಯದ ದೌರ್ಬಲ್ಯ ಅಂತೇಳಿ ನಾವು ಭಾವಿಸೋದು ಬೇಡ. ಅದನ್ನು ನಾವು ಹೇಳ್ಕೊಂಡು ಹೋದ್ರೆ ನಾವು ರಾಜ್ಯದ ಅದೇ ಅದಕ್ಕೆಲ್ಲ ಸರ್ಕಾರವೇ ಹೊಣೆ ಅಂತೇಳಿ ನಾನು ಒಬ್ಬ ವಿರೋಧ ಪಕ್ಷದಲ್ಲಿ ಇರಲಿ, ಆಡಳಿತ ಪಕ್ಷದಲ್ಲಿ ಇರಲಿ ನಾನು ಹೇಳಲ್ಲ. ಸರ್ಕಾರ ಹೊಣೆ ಆಗಿರ್ತಕ್ಕಂಥದ್ದನ್ನು ಇದು ಸರ್ಕಾರದ ಹೊಣೆಯಿಂದಲೇ ಇದಾಗಿದೆ ಅಂತ ಬೇಕಾದ್ರೆ ನೇರವಾಗಿ ಹೇಳ್ತೀವಿ. ನಾವು ಅನೇಕ ಸಮಸ್ಯೆಗಳನ್ನು ನೋಡ್ತಾ ಇರ್ತೀವಿ. ಆ ಸಮಸ್ಯೆಗಳೆಲ್ಲ ಸರ್ಕಾರ ಎಲ್ಲವಕ್ಕೂ ಸರ್ಕಾರ ಅಂತ ಹೇಳ್ಬಿಟ್ಟು ಹೇಳ್ತಕ್ಕಂಥದ್ದು ತಪ್ಪು. ಅದರಿಂದ ಆಗಿರ್ತಕ್ಕಂಥ ಇದು ವಾತಾವರಣ ಅಲ್ಲ. ಈಗ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳ ಹಣಕಾಸಿನ ನಡೆ ಏನಿದೆ ಅದು ಸರಿಲ್ಲ, ಸ್ವಲ್ಪ ತಪ್ಪಿದೆ ಅಂತೇಳಿ ನಾನು ಭಾವಿಸ್ತೀನಿ.